ಬಿಟ್ಟಾಕಿ ಮತ್ತೆ ಕರ್ಕೊಂಡ್ಬಂದಿದ್ದಾರೆ. ಅಮ್ಮನ ಸ್ಥಿತಿ ನೋಡಿದಾಗ, ತಂದೆ ನೋಡಿದಾಗ ನಮಗೆ ಇಷ್ಟು ನೋವಾಗುತ್ತೆ. ಕುಟುಂಬಕ್ಕೆ ಇನ್ನೇನು ಆಗ್ಬೇಡ ಹೇಳಿ. ಒಂದೆರಡು ತಿಂಗಳ ಹಿಂದೆ ಕಾರ್ಯಕ್ರಮ ಅಲ್ಲಿ ನಾನು ಮಕ್ಕಳಿಗೋಸ್ಕರ ಡ್ರಾಮಾ ಮಾಡ್ತಿದ್ದೀನಿ ದೈಹಿಕ ಅಂತ. ಎಷ್ಟು ಟ್ಯಾಲೆಂಟೆಡ್ ಇಂಡಸ್ಟ್ರಿನಲ್ಲಿ, ಎಷ್ಟು ಟ್ಯಾಲೆಂಟೆಡು, ಮತ್ತು ಯಾರಿಗೂ ಹೇಳದೆ ತಾನೇ ಒಂದು ಕೊಡುಗೆಯನ್ನು ಕೊಡ್ತಿದ್ದ, ಒಳ್ಳೆ ಡೈರೆಕ್ಟರ್ ಆಗ್ತಿದ್ದ. ನಾವು ನಿಜವಾಗ್ಲೂ ಹೇಳ್ತೀನಿ, ಎಂಥ ಒಬ್ಬ ಅದ್ಭುತ ಪ್ರತಿಭೆಯನ್ನು ಕಳ್ಕೊಂಡಿದ್ದೀವಿ. ನಾನಿಷ್ಟೇ ಹೇಳಬಲ್ಲೆ, ಆ ಕುಟುಂಬಕ್ಕೆ, ಅವ್ರ ಮಕ್ಕಳಿಗೆ, ಅವರು ತಾಯಿಗೆ, ತಂದೆಗೆ, ಆ ಕುಟುಂಬ ವರ್ಗಕ್ಕೆ ಈ ನೋವನ್ನು ಭರಿಸೋ ಶಕ್ತಿ ಕೊಡಬೇಕಷ್ಟೆ. ನನಗಿನ್ನೇನು ಹೇಳಕ್ಕೆ ಗೊತ್ತಾಗ್ತಿಲ್ಲ. ಮನುಷ್ಯ ಗ್ಯಾರಂಟಿ ಇಲ್ಲ ರೀ. ಏನೋ ವಯಸ್ಸಾದವ್ರು ಹೋದ್ರು ಅಂದರೆ ಗೊತ್ತಾಗಲ್ಲ. ನಿಜವಾಗ್ಲೂ ಗ್ಯಾರಂಟಿ ಇಲ್ಲ. ಭಾಳ ನೋವಾಗ್ತಿದೆ. ಬಿಟ್ಟಾಕಿ ಮತ್ತೆ ಕರ್ಕೊಂಡ್ಬಂದಿದ್ದಾರೆ. ಅಮ್ಮನ ಸ್ಥಿತಿ ನೋಡಿದಾಗ, ತಂದೆ ನೋಡಿದಾಗ ನಮಗೆ ಇಷ್ಟು ನೋವಾಗುತ್ತೆ. ಕುಟುಂಬಕ್ಕೆ ಇನ್ನೇನು ಆಗ್ಬೇಡ ಹೇಳಿ. ಒಂದೆರಡು ತಿಂಗಳ ಹಿಂದೆ ಕಾರ್ಯಕ್ರಮ ಅಲ್ಲಿ ನಾನು ಮಕ್ಕಳಿಗೋಸ್ಕರ ಡ್ರಾಮಾ ಮಾಡ್ತಿದ್ದೀನಿ ದೈಹಿಕ ಅಂತ. ಎಷ್ಟು ಟ್ಯಾಲೆಂಟೆಡ್ ಇಂಡಸ್ಟ್ರಿನಲ್ಲಿ, ಎಷ್ಟು ಟ್ಯಾಲೆಂಟೆಡು, ಮತ್ತು ಯಾರಿಗೂ ಹೇಳದೆ ತಾನೇ ಒಂದು ಕೊಡುಗೆಯನ್ನು ಕೊಡ್ತಿದ್ದ, ಒಳ್ಳೆ ಡೈರೆಕ್ಟರ್ ಆಗ್ತಿದ್ದ. ನಾವು ನಿಜವಾಗ್ಲೂ ಹೇಳ್ತೀನಿ, ಎಂಥ ಒಬ್ಬ ಅದ್ಭುತ ಪ್ರತಿಭೆಯನ್ನು ಕಳ್ಕೊಂಡಿದ್ದೀವಿ. ನಾನಿಷ್ಟೇ ಹೇಳಬಲ್ಲೆ, ಆ ಕುಟುಂಬಕ್ಕೆ, ಅವ್ರ ಮಕ್ಕಳಿಗೆ, ಅವರು ತಾಯಿಗೆ, ತಂದೆಗೆ, ಆ ಕುಟುಂಬ ವರ್ಗಕ್ಕೆ ಈ ನೋವನ್ನು ಭರಿಸೋ ಶಕ್ತಿ ಕೊಡಬೇಕಷ್ಟೆ. ನನಗಿನ್ನೇನು ಹೇಳಕ್ಕೆ ಗೊತ್ತಾಗ್ತಿಲ್ಲ. ಮನುಷ್ಯ ಗ್ಯಾರಂಟಿ ಇಲ್ಲ ರೀ. ಏನೋ ವಯಸ್ಸಾದವ್ರು ಹೋದ್ರು ಅಂದರೆ ಗೊತ್ತಾಗಲ್ಲ. ನಿಜವಾಗ್ಲೂ ಗ್ಯಾರಂಟಿ ಇಲ್ಲ. ಭಾಳ ನೋವಾಗ್ತಿದೆ.